ಅಪ್ಪನನ್ನೇ ಜೈಲಿಗೆ ಯಾರು ಕಳಿಸಿದ್ದಾರೆ ಅಂತ ಹೈಕಮಾಂಡ್ಗೆ ಗೊತ್ತಿದೆ ಅಂದಿದ್ದಾರೆ. ಬಿಎಸ್ವೈ ಮತ್ತು ವಿಜೇಂದ್ರಗೆ ವಿಜಯಪುರದಲ್ಲಿ ಯತ್ನಾಳ್ ಟಕ್ಕರ್ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅವ್ರ ಬಗ್ಗೆ ಭ್ರಷ್ಟಾಚಾರವನ್ನ ಮಾಡಿದ್ಯಾರು, ಡೂಪ್ಲಿಕೇಟ್ ಸಹಿ ಮಾಡಿದ್ಯಾರು, ಅಪ್ಪನನ್ನೇ ಜೈಲಿಗೆ ಕಳಿಸಿದ್ಯಾರು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆಲ್ಲವೂ ಕೂಡ ಗೊತ್ತಿದೆ ಅಂದಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಮಾತಾಡಿದ್ದಾರೆ. ವಂಶವಾದ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲ ಇದೆ. ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನ ತಕ್ಷಣ ಕಿತ್ತೊಗಿಬೇಕು ಅಂದಿದ್ದಾರೆ. ನಮ್ಮ ಇಡೀ ಗುಂಪನ್ನ ದೆಹಲಿ ಕರೆದ್ರೆ ನಾನು ಹೋಗ್ತೀನಿ, ನನಗೇನು ಅಧ್ಯಕ್ಷನಾಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಹುಚ್ಚಿಲ್ಲ. ಸೋಮಣ್ಣನನ್ನ ಕೆಡುವುದಕ್ಕೆ ಅಪ್ಪ ಮಕ್ಕಳು ಎಷ್ಟು ದುಡ್ಡು ಕೊಟ್ಟಿದ್ರು ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾ ಯಾರಿಗೂ ಭೇಟಿ ಆಗೋದಿಲ್ಲ, ಏನೂ ಇಲ್ಲ. ಅವತ್ತೆಲ್ಲಿ ಪ್ರವಾಸ ಸರ್ಕಾರ ಬಲ್ಲಿ ಇಂಟೆಲಿಜೆನ್ಸ್ ಇದೆ, ಕೇಂದ್ರ ಸರ್ಕಾರ ಬಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ, ಯಾರ್ದು ಮುಖ್ಯಮಂತ್ರಿ ಡೂಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ. ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗಿಬೇಕಂತ ಆದೇಶ. ನಾವು ನೋಡ್ರಿ, ನಮ್ಮ ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ. ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚಿವಿ, ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ. ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ. ಆದರೆ ಪಕ್ಷಕ್ಕೆ ಒಳ್ಳೇದಾಗ್ದಕ್ಕೆ ಮಾಡ್ಲಾಕತ್ತೀನಿ. ಇಲ್ಲ ನಾ